ಇಲ್ಲಿ ನಾವೆಲ್ಲರೂ ಸೇರಿರುವಂತಹ ವಿಶೇಷತೆ ಆಲ್ಮೋಸ್ಟ್ ನಮಗೆಲ್ಲರಿಗೂ ಗೊತ್ತೇ ಇದೆ. ಸುಮಾರು 4 ವರ್ಷಗಳ ಕಾಲ ನಮ್ಮ ಕಚೇರಿಯಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ನಿಷ್ಠೆಯಿಂದ ಕರ್ತವ್ಯವನ್ನು ಮಾಡಿ ಕರ್ತವ್ಯವನ್ನು ನಿರ್ವಹಿಸಿ ಇಂದು ಶ್ರೀಯುತ ನಯಾಜ್ ಪಾಷಾ ಸರ್ ಅವರು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳವರು ಈ ಕಚೇರಿಯಿಂದ ಮತ್ತೊಂದು ಕಚೇರಿಗೆ ವರ್ಗಾವಣೆ ಆಗ್ತಾ ಇದ್ದಾರೆ, ಪ್ರಭಾರವನ್ನು ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರನ್ನು ಬೀಳ್ಕೊಡುಗೆ ಮಾಡುವಂತಹ ಒಂದು ಸಮಯ. ಹಾಗೆ ಈ ಕಚೇರಿಗೆ ಹೊಸದಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ರಾಮನಗರ, ಇಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿ ಅಲ್ಲಿಂದ ಈ ನಮ್ಮ KGF ಚಿನ್ನದ ಭೂಮಿ, ಈ ಚಿನ್ನದ ಭೂಮಿ ಪ್ರದೇಶದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಲು ಬಂದಿರುವ ಶ್ರೀಯುತ ಗಜೇಂದ್ರ ಬಾಬು ಸರ್ ಅವರನ್ನು ಈ ಕಚೇರಿಗೆ ಸ್ವಾಗತ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ನಯಾಜ್ ಪಾಷಾ ಸರ್ ಅವರು, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳವರು, ಅವರನ್ನು ನಮ್ಮೆಲ್ಲರ ಪರವಾಗಿ ಕಚೇರಿಯ ಸಿಬ್ಬಂದಿ ವರ್ಗ ಹಾಗೆ ಸಾರ್ವಜನಿಕರ ಪರವಾಗಿ ಮೋಟಾರ್ ವಾಹನ ತರಬೇತಿ ಶಾಲೆಗಳು ಹಾಗೆ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೇ ಫಸ್ಟ್ ಟೈಮ್ ಸರ್ KGFಗೆ ಆಫೀಸ್ ಕಡೆಗೆ ಬರ್ತಾ ಇರುವಂಥದ್ದು. ಶ್ರೀಯುತ ಗಜೇಂದ್ರ ಬಾಬು ಸರ್ ಅವರು, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳವರು, ಈ ಕಚೇರಿಗೆ ಹೊಸದಾಗಿ ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಲು ಆಗಮಿಸಿದ್ದಾರೆ. ಅವರು ವೇದಿಕೆಯಲ್ಲಿ ಆಸೀನರಿದ್ದು ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಕಚೇರಿಯ ಮೋಟಾರು ವಾಹನ ನಿರೀಕ್ಷಕರಾದಂತಹ ಶ್ರೀಯುತ ಶ್ರೀನಿವಾಸ್ ಸರ್ ಅವರು, ಹಾಗೆ ನಮ್ಮ ಸಿಬ್ಬಂದಿಯಾದ ಶ್ರೀಯುತ ಸುಬ್ರಹ್ಮಣಿ ಹಾಗೆ ಸುಹೈಲ್ ಮೊಹಮ್ಮದ್ ರವರು, ಹಾಗೆ ನಮ್ಮ ಎಲ್ಲ ಸಹ ಸಿಬ್ಬಂದಿ, ಕಂಪ್ಯೂಟರ್ ಸಿಬ್ಬಂದಿ, ಇತರ ಸಿಬ್ಬಂದಿ, ಹಾಗೆ ಸಂಘ ಸಂಸ್ಥೆಗಳವರು, ಪತ್ರಿಕಾ ಮಾಧ್ಯಮ ಮಿತ್ರರು, ನಮ್ಮ ಮೋಟಾರ್ ವಾಹನ ತರಬೇತಿ ಶಾಲೆಗಳ ಪ್ರಾಂಶುಪಾಲರುಗಳು, ಸಾರ್ವಜನಿಕರು ಎಲ್ಲರನ್ನೂ ಒಬ್ಬೊಬ್ಬರನ್ನೂ ಈ ಕಾರ್ಯಕ್ರಮಕ್ಕೆ ನಾನು ಮನಃಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದು ಅಂದರೆ 4 ವರ್ಷಗಳ ಕಾಲ ಮುಖ್ಯವಾಗಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದಂತಹ ಕೇಂದ್ರ ಬಿಂದು ಶ್ರೀಯುತ ನಯಾಜ್ ಪಾಷಾ ಸರ್ ಅವರು 4 ವರ್ಷಗಳು 2021 ಜೂನ್ 21 ಅವರು ಈ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅಧಿಕಾರವನ್ನು ಸ್ವೀಕರಿಸಿದ ತಕ್ಷಣವೇ ಅವರು ಹೇಳಿದಂಥ ವಿಷಯ, ನಾನು ಹೊಸ ಕಟ್ಟಡವನ್ನು ಕಟ್ಟಿಸೇ ತೀರ್ತೀನಿ ಅಂತೇಳಿ. ಅವರು ಹೇಳಿದ ಪ್ರಕಾರವೇ ಕಟ್ಟಡ ನಿರ್ಮಾಣ ಆಗಿದೆ. ಅವರ ಅದೃಷ್ಟ, ಅವರ ಕಾಲ್ಗುಣ ಇರಬಹುದು. ಎಷ್ಟೋ ವರ್ಷಗಳಿಂದ ನಾನು ಈ ಆಫೀಸಿಗೆ ಬಂದಾಗಿಂದ 13 ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ದೆ. ಕೊಯ್ಲು ಇಟ್ಕೊಂಡು ಓಡಾಡಿದ್ದು ಎಲ್ಲ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಜೊತೆನೂ ಓಡಾಡಿದ್ದೆ, ಆದರೆ ಆಗಲಿಲ್ಲ. ಅವರ ಕಾಲ್ಗುಣ ಇರ್ಬೋದು, ದೇವರು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಆ ರೀತಿ ಹಣೆ ಬರಹ ಬಂದಿರ್ಬೋದು. ಆ ರೀತಿಯಲ್ಲಿ ಅವರು ಬಂದ ಕಾಲ್ಗುಣ, ಅವರ ಮಾತು ಏನು ಹೇಳಿದ್ರು ಅದೇ ಪ್ರಕಾರವಾಗಿ ಇವತ್ತು ಬಿಲ್ಡಿಂಗ್ ನಿಂತಿದೆ. ಇನ್ನೂ ಒಂದು ವಿಶೇಷ ಅಂದರೆ ಇವತ್ತು ಕೊನೆಯ ದಿನ. ನಮ್ಮ ಸಾಹೇಬರು ಒಂದು 6 ತಿಂಗಳಿಂದ ತುಂಬ ಒದ್ದಾಡಿದ್ರು, ಏನಾದರೂ ಮಾಡಿ ಇನಾಗ್ರೇಷನ್ ಮಾಡಬೇಕು, ಅಮೌಂಟ್ ತರಿಸ್ಬೇಕು ಅಂತೇಳಿ. ಇವತ್ತು ರಿಲೀಸ್ ಆಗಿದೆ. ಅವ್ರು ಹೋಗ್ತಾ ಇದ್ದಾರೆ, ಇವತ್ತು 1 crore ರಿಲೀಸ್ ಆಗಿದೆ. ಆದರೆ ಬಿಲ್ಡಿಂಗ್ ಕಂಪ್ಲೀಟ್ ಆಗ್ತಾ ಇದೆ, ಪೇಂಟ್ಸ್ ಎಲ್ಲ ಆಗ್ತಾ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಇನ್ನು 2-3 ತಿಂಗಳಲ್ಲಿ ನಾವು ಆ ಹೊಸ ಬಿಲ್ಡಿಂಗ್ಗೆ ಹೋಗುವಂತಹ ಸಂದರ್ಭ ಬರುತ್ತೆ. ಈ ಸಂದರ್ಭದಲ್ಲಿ ಅವರು ಆ ಬಿಲ್ಡಿಂಗ್ ಇನಾಗ್ರೇಷನ್ ಟೈಮಲ್ಲಂತೂ ಬರ್ತಾರೆ. ಬಟ್ ಆದ್ರೂ ಒಬ್ಬ ವ್ಯಕ್ತಿ ಮಾಡಿದಂಥ ಕೆಲಸವು ಇನ್ನೊಬ್ಬರು ಹೇಳಬೇಕಾಗಿಲ್ಲ. ಅವರು ಕೆಲಸವಂತ ಮಾಡಿರುವಂಥದ್ದು ಅದು ಇರುತ್ತೆ, ಲೆಕ್ಕ ಇರುತ್ತೆ. ಎಲ್ಲ ಒಂದು ಕಡೆ ನಾವು ಮಾಡಿರುವಂಥ ಕೆಲಸ ಭಗವಂತನಲ್ಲಿ ಲೆಕ್ಕ ಇರುತ್ತೆ. ಆ ರೀತಿ ಅವ್ರ ಕೆಲಸವನ್ನು ಅವ್ರು ನಿರ್ವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಮೊದಲು ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳಿತ್ತು ಇಲ್ಲಿ. ಅವರ ಗುಣ ಏನು ಅಂತ ನಾನೇ ಹೇಳಿಬಿಡ್ತಾ ಇದ್ದೀನಿ, ನಾನೇ ಮಾತಾಡೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದೀನಿ, ಬೇರೆ ರೀತಿ ಇದು ಮಾಡ್ಕೊಬಿಟ್ಟು. ಅವರ ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲಿ ಜೋರು ಮಾಡಬೇಕು ಎಲ್ಲಿ ತಗ್ಬೇಕು ಅಂತೇಳಿ ಕರೆಕ್ಟಾಗಿ ಗೊತ್ತು ಸರ್ಗೆ. ಎಲ್ಲಿ ಜೋರಾಗಿ
ಸಂದರ್ಭಕ್ಕೆ ಮಾತ್ರ ಅಷ್ಟೇ, ಎಲ್ಲಿ ಜೋರಾಗಿ ನಿಂತ್ಕೋಬೇಕು ಸ್ಟ್ರಾಂಗ್ ಆಗಿ ಅಂತೇಳಿ ಆ ವಿಷಯಗಳು ಕರೆಕ್ಟ್ ಆಗಿ ಗೊತ್ತಿದೆ ಸರ್ಗೆ. ಆ ಕಾರಣದಿಂದ ನಾವು 4 ವರ್ಷಗಳು ಈ ಆಫೀಸಲ್ಲಿ ನೆಮ್ಮದಿಯಾಗಿ, ನಾನು 13 ವರ್ಷ ಅದರಲ್ಲಿ ಆಲ್ಮೋಸ್ಟ್ ನೆಮ್ಮದಿಯಾಗಿ ಕೆಲಸ ಮಾಡಿದ್ವಿ. ಆ ಕೊನೆಯಲ್ಲಿ ಆ ಒಂದು 6 ತಿಂಗಳು ನಾನು ಬೇರೆ ಕಡೆ ಹೋಗಿದ್ದೆ. ಅಲ್ಲಿ ಏನೆಲ್ಲ ಆಗಿತ್ತು ಅಷ್ಟೇ ಆಫೀಸಲ್ಲಿ. ಯಾವುದೇ ರೀತಿ ನಾನು ಈ ಆಫೀಸಲ್ಲಿ ಯಾವುದೇ ರೀತಿ ತೊಂದರೆ ಇದೆ ಅಂತೇಳಿ ಖಂಡಿತ ಹೇಳೋದಿಲ್ಲ. ತುಂಬ ಒಳ್ಳೆ ಕಚೇರಿ, ತುಂಬ ಒಳ್ಳೆ ಜನ, ಸಾರ್ವಜನಿಕರು ಅಷ್ಟೇ ಒಳ್ಳೆಯವರು. ಆದರೆ ಆ ಮಿಡ್ಲಲ್ಲಿ ಎಲ್ಲೋ 1 ವರ್ಷ ಅದೇನೋ ಕೆಲವೊಂದು ವಿಚಾರಗಳಿಂದಾಗಿ ಒಂದು ಸ್ವಲ್ಪ ಆಫೀಸ್ ಹೆಸರು ಕೆಟ್ಟೋಗ್ಬಿಡು, ಮತ್ತೆ ಹಳೆ ಹೆಸರು ಒಳ್ಳೆ ಆಫೀಸು ಅನ್ನುವಂಥ ಒಂದು ವಿಷಯ ಇವಾಗ ಎಲ್ಲರ ಮನದಲ್ಲೂ ಇರುವಂಥದ್ದು. ಅವರ ಆ ಗುಣ ಏನಿದೆ, ಯಾವ ರೀತಿಯಲ್ಲಿ ಕಮಾಂಡಿಂಗ್ ಆಡಳಿತವನ್ನು ನಿಭಾಯಿಸ್ತಕ್ಕಂಥದ್ದು, ಆ ಕಾರಣದಿಂದ ಈ ಆಫೀಸ್ ಈ ರೀತಿಯಲ್ಲಿ ಉತ್ತಮ ಕಚೇರಿಯಾಗಿ ರಾಜಸ್ವ ಸಂಗ್ರಹದಲ್ಲಿರಬಹುದು, ಹಾಗೆ ಸಾರ್ವಜನಿಕರೊಂದಿಗೆ ಸಾರ್ವಜನಿಕರೊಂದಿಗೆ ಒಳ್ಳೆ ರೀತಿಯಲ್ಲಿ ಸಂಬಂಧವನ್ನು ಇಟ್ಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂಥದ್ದು ಇರ್ಬೋದು. ಈ ಎಲ್ಲ ರೀತಿಯಲ್ಲೂ ಅವರು ನಿರ್ವಹಿಸಿದಂಥ ಕೆಲಸ ಇವತ್ತು ಈ ಕಚೇರಿಯನ್ನು ನಮ್ಮ ಬೆಂಗಳೂರು ರೂರಲ್ ಡಿವಿಷನಲ್ಲಿ ಅತ್ಯುತ್ತಮ ಕಚೇರಿ ಅನ್ನುವಂಥ ಒಂದು ಪಟ್ಟಕ್ಕೆ ಕೂರಿಸಿದೆ. ಅದಕ್ಕಾಗಿ ಅವರಿಗೆ ಕಚೇರಿಯ ಪರವಾಗಿ ಕಚೇರಿಯ ಎಲ್ಲ ಸಿಬ್ಬಂದಿಗಳು, ಇಲ್ಲಿರುವಂಥ ಎಲ್ಲ ಸಂಸ್ಥೆಗಳು, ಇಲ್ಲಿನ ಪತ್ರಿಕಾ ಮಾಧ್ಯಮ ಮಿತ್ರರಾಗಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಸ್ಕೂಲ್ ಪ್ರಿನ್ಸಿಪಲ್ಸ್ ಇರ್ಬೋದು, ಎಲ್ರಿಗೂ ಇದೇ ಒಪಿನಿಯನ್ ಅಂತೇಳಿ ನಾನು ಹೇಳ್ತಾ ಇರುವಂಥದ್ದು. ಎಲ್ಲರೂ ಸಮ್ಮತಿಸ್ತೀರಿ ಅಂತೇಳಿ ನನ್ನ ಒಪಿನಿಯನ್. ಆ ರೀತಿಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ಸರ್ ಅವರು ಇವತ್ತು ಇವಾಗ ಅವರು ಈ ಕಚೇರಿಯಿಂದ ಬೇರೆ ಗೌರ್ಮೆಂಟ್ ಸರ್ಕಾರಿ ನೌಕರರು ಅಂತ ಹೇಳಿದ್ಮೇಲೆ ಅದೊಂದು ರೀತಿಯಲ್ಲಿ ಎಂಜಾಯ್ಮೆಂಟ್ ಅಂತೆ. ನನಗೊಬ್ಬರು ಫ್ರೆಂಡ್ ಹೇಳ್ತಾ ಇದ್ರು, ಬೇರೆ ಕಡೆ ಹೋಗೋದು ಅಂದರೆ ಎಂಜಾಯ್ಮೆಂಟ್ ತಿಳ್ಕೊಬೇಕು ಅಂದರೆ ಒಂದೊಂದು ಕಚೇರಿ, ಒಂದೊಂದು ಪ್ರದೇಶ, ಇಡೀ ಪ್ರದೇಶಗಳು ಸುತ್ತಾ ಇರಬೇಕಂತ, ಅದೊಂದು ರೀತಿ ಖುಷಿ ಇರುತ್ತಂತೆ. ಆ ರೀತಿಯಲ್ಲಿ ಜಾಬ್ ಮಾಡಬೇಕಂತೆ. ಏಕೆ ಕೃಷ್ಣಮೂರ್ತಿ ಆ ರೀತಿಯಲ್ಲಿ ಅಲ್ಲ, ಅದು ಅಲ್ಲ, ಅವ್ರದ್ದು ಬೇರೆ ವಿಚಾರ, ಅವ್ರು ಬೇರೆ ರೀತಿ ವಾತಾವರಣ. ಆ ರೀತಿಯಲ್ಲಿ ಅಂದರೆ ನಾವು ಎಲ್ಲೇ ಹೋದ್ರೂ ನಮ್ಮ ಕೆಲಸ ನಾವು ಮಾಡಲೇಬೇಕು. ನಾವು ಮಾಡುವಂಥದ್ದು ಸರ್ಕಾರಿ ನೌಕರರಾಗಿ ನಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡಲೇಬೇಕಾಗುತ್ತೆ. ನಾವು ಏನು ಕಾನೂನು ಏನಿದೆಯೋ ಅದರ ಅಂಡರಲ್ಲಿ ನಾವು ಕೆಲಸಗಳನ್ನು ನಿರ್ವಹಿಸಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ ಅವರು ಇವತ್ತು ಹುಣಸೂರಿಗೆ ಹೋಗ್ತಾ ಇದ್ದಾರೆ, ಮೈಸೂರು ಡಿವಿಷನ್ನು, ಮೈಸೂರು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೊಂದು ದಿವಸ ಇಲ್ಲಿಗೂ ಬರ್ಬೋದು ಅಥವಾ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೋದು. ಆ ರೀತಿಯಲ್ಲಿ ಸದ್ಯ ನಮ್ಮಿಂದ ಬೇರೆ ಕಚೇರಿಗೆ ಹೋಗ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಅವರನ್ನು ಬೀಳ್ಕೊಡುಗೆ ಮಾಡುವಂಥ ಸಮಾರಂಭ. ಹಾಗೆ ಶ್ರೀಯುತ ನಮ್ಮ ಗಜೇಂದ್ರ ಬಾಬು ಸರ್ ಅವರು ಬೆಂಗಳೂರಿನ ಕೇಂದ್ರ ಕಚೇರಿ ಕೋರಮಂಡಲ ಕಚೇರಿ ಅಂತ ಹೇಳಂದ್ರೆ ಅಲ್ಲಿ ಆಗ್ತಾ ಇತ್ತ ಕೋರಮಂಗಲ ಇರ್ಲಿ ಕೇಂದ್ರ ಕಚೇರಿ ಅಲ್ಲಿ ಇವಾಗ HSR ಲೇಔಟ್ಗೆ ಹೋಗ್ಬಿಟ್ಟಿದೆ. ಅದು HSR ಲೇಔಟ್ ಅಲ್ಲಿ ಇರುವಂತದ್ದು, ಅದು ಹೆಸರು ಹಂಗೆ ಉಳ್ಕೊಬಿಟ್ಟಿದೆ, ಏನ್ ಮಾಡಕ್ಕಾಗಲ್ಲ. ಅಂತ ಒಂದು ಕಚೇರಿಯಲ್ಲಿ, ಆ ಕಚೇರಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲವನ್ನೂ ಅನುಭವಿಸಿರ್ತಾರೆ ಅಂತ ಹೇಳಿ. ಅಂದ್ರೆ ಎಲ್ಲಾ ರೀತಿಯಲ್ಲೂ ಟೆಕ್ನಿಕ್ಸು, ಯಾವ ರೀತಿಯಲ್ಲಿ ಪಬ್ಲಿಕ್ ಎಲ್ಲವನ್ನೂ ಸಹ ಗಮನಿಸಿರ್ತಾರೆ, ಎಲ್ಲವನ್ನೂ ನೋಡಿರ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ ಅನ್ನುವಂಥದ್ದು ಒಂದು ಇದು. ಅದರಲ್ಲೂ ಅವರನ್ನು ನಮ್ಮ ATO ಸಾಹೇಬರ ಜೊತೆಗೇನೆ ಕೆಲಸ ಮಾಡಿರುವಂಥವ್ರು, ಒಟ್ಟೊಟ್ಟಿಗೆ ಕೆಲಸ ಮಾಡಿರುವಂಥವ್ರು ಅವರಿಬ್ಬರು ಅನ್ನೋದು. ನನಗೆ ಅವರೇನೆ 1-2 ಸಲ ಪರಿಚಯ ಮಾಡಿಕೊಟ್ಬಿಟ್ಟಿದ್ರು ಸರನ್ನ. ಕಮಿಷನರ್ ಆಫೀಸಲ್ಲಿ ಹಿಂಗೆ ಪರಿಚಯ ಆದರೆ 1-2 ಸಲ ಪರಿಚಯ, ಈ ರೀತಿ ನಮ್ಮ ಸೂಪರ್ಡೆಂಟು ಅಂತ ಹೇಳಿ. ಈ ರೀತಿಯಲ್ಲಿ ಅವರು ಬರ್ತಾ ಇರುವಂಥದ್ದು ಸ್ವಾಗತಾರ್ಹ. ಆ ರೀತಿ ಅವರು ಒಂದು RTO ಕಚೇರಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂದರೆ, ಅದರಲ್ಲೂ ರಾಮನಗರ ಕೆಲವೊಂದು ಕಾರಣಗಳಿಂದಾಗಿ ಅಲ್ಲಿ ಸ್ವಲ್ಪ ಸುದ್ದಿಯಾಗಿತ್ತು. ಅಂತ ಒಂದು ಕಷ್ಟಕರವಾದಂತಹ ಒಂದು ಸಂದರ್ಭ. ಬೇರೆಯವರು ಹೋಗೋದಕ್ಕೆ ಹೆದರ್ಕೊಂಡ್ರಲ್ಲಿಗೆ. ನನಗೆ ಪರ್ಸನಲಾಗಿ ನನಗೆ ಗೊತ್ತಿರೋ ಹಾಗೆ, ಬೇಡಪ್ಪ ರಾಮನಗರ ಬೇಡ ನನಗೆ ಅಂತೇಳಿ ಹೆದರ್ಕೊಂಡ್ರೆಲ್ಲ. ಅಂತ ಸ್ವಲ್ಪ ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂತೇಳಿ ಧೈರ್ಯವಾಗಿ ಹೋಗಿ ಆ ಕಚೇರಿಯಲ್ಲಿ ಕುಳಿತು ಇಷ್ಟು ವರ್ಷ ಅವರು ಕರ್ತವ್ಯ ನಿರ್ವಹಿಸಿ ಅಲ್ಲಿ ಸರಿಯಾದಂಥ ಕಚೇರಿಯನ್ನು ಸರಿ ದಾರಿಗೆ ತಂದು ಈಗ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಈ ಕಚೇರಿಯಲ್ಲಿ ಮುಂದೆ ನಮ್ಮೆಲ್ಲರ ಜೊತೆಗೂ ಅವರು ಇರ್ತಾರೆ. ಅಂದರೆ ಅವ್ರ ಜೊತೆಗೆ ನಾವೆಲ್ಲರೂ ಇರ್ತೀವಿ, ಅವ್ರ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ಅಂತೇಳಿ ಮಾಡ್ತೀನಿ. ಇಷ್ಟು ವಿಷಯಗಳು ನನ್ನ ಕಡೆಯಿಂದ. ನಾನು ನಿಂತ್ಕೊಂಡೆ ಹಂಗೆ ಮಾತಾಡ್ಬಿಟ್ಟೆ. ಹೀಗೆ ಮುಂದೆ ನಮ್ಮ ಸಾಹೇಬ್ರ ಪರವಾಗಿ, ಸಾಹೇಬ್ರ ವಿಚಾರವಾಗಿ ಆಮೇಲೆ ಮಾತಾಡೋಣ. ಫಸ್ಟು ಅವ್ರಿಗೆ ಒಂದು ಕಚೇರಿ ಬೀಳ್ಕೊಡುಗೆ ಸಮಾರಂಭ, ಅದನ್ನು ಒಂದು ನೆರವೇರಿಸಿಬಿಟ್ಟು ಆಮೇಲೆ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ನಮ್ಮ ಪ್ರಾದೇಶಿಕ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳವರನ್ನು ಕುರಿತು ಕೆಲವು ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂಥರ ನಮ್ಮ ಬೆಳಗ್ಗೆಯಿಂದನೂ ಒಂಥರ ದುಃಖ ಅನಿಸ್ತದೆ. ಅಂತಂದ್ರೆ ನಾವು
SLCಯಿಂದ 1ನೇ ಕ್ಲಾಸಿಂದ SLC ವರೆಗೂ ಓದಿರ್ತೀವಿ. SLC ಬಿಡಬೇಕಾದ್ರೆ ಏನೋ ಒಂಥರ ಬಾಧೆ. ಆ ಥರ ಇವತ್ತು ನಾವು ನಮ್ಮನ್ನು ಬಿಟ್ಟು ಅವ್ರು ಆಗ್ತಾ ಅನಿಸ್ತಾ ಇಲ್ಲ, ಅವ್ರು ಬಿಟ್ಟು ನಾವೆಲ್ಲ ಹೋಗ್ತಾ ಇದೀವಿ ಅನ್ನೋ ಫೀಲ್ ನನಗೆ ಬರ್ತಾ ಇದೆ ಇವತ್ತು. ನಾನು ಇಲ್ಲಿ ಬಂದು 2 ವರ್ಷ 3 ತಿಂಗಳಾಯಿತು. ಆ 2 ವರ್ಷ 3 ತಿಂಗಳಲ್ಲಿ ನಾನು ಪ್ರತಿಯೊಂದು ವಿಷಯನೂ ನಾನು ಅವರಿಂದ ಕಲಿತು ಇವತ್ತು ಒಂದು ಪರವಾಗಿಲ್ಲ, ಏನೋ ಇನ್ಸ್ಪೆಕ್ಟರ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ಸ್ಕೊಬೇಕನ್ನೋದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಸಾಹೇಬ್ರೆ. ನಾನು ಬಂದ ಪ್ರತಿ ದಿವಸನೂ ನನಗೆ ಒಂದೆಲ್ಲ ರೀತಿಯಲ್ಲೂ ಗೈಡೆನ್ಸ್ ಕೊಟ್ಟು ಅವ್ರು ಹೇಳಿದ ರೀತಿ ನಾನು ಕೆಲಸ ಮಾಡಿಕೊಂಡು ಇಷ್ಟು ಮಾತ್ರ ಇವತ್ತು ಇದ್ದೀನಿ ಅಂತಂದರೆ ನಾನು ಅದಕ್ಕೆ ನನ್ನ ಕಾರಣ ಅವರೇ. ಇವತ್ತು ಪ್ರೊಫೆಷನರಿ ಕೂಡ ನನಗೆ ಯಾವುದೇ ತೊಂದರೆ ಇಲ್ದಿರ ಆಯಿತು ಅಂದರು, ಅದಕ್ಕೆ ನನಗೆ ಅವರೇ ಕಾರಣ. ಪ್ರತಿ ದಿವಸನೂ ನಾನು ಮರ್ತೋಗ್ಬಿಟ್ರು ಸರ್ ನಾನು ಗುಡ್ ಮಾರ್ನಿಂಗ್ ಕಳ್ಸೋದು ಮರೆಯೋಕ್ಕಾಗಲ್ಲ. ಆಮೇಲೆ ಏನಂತಂದರೆ ಏನೋ ಒಂದು ಸ್ಟೇಟಸ್ ಹಾಕಿರ್ತಾರೆ ನಮಗೆ, ನಾನು ಪ್ರತಿಯೊಂದು ದಿವಸ ನಾವು ಅದನ್ನ ಓದ್ಬಿಟ್ಟು ಅದ್ರ ಪ್ರಕಾರನೇ ಕೆಲಸ ಮಾಡ್ತೀನಿ. ಅಂದರೆ ನಾನು ಪ್ರತಿ ದಿವಸ ನಮ್ಗೆ ಒಂದು ಮೋಟಿವೇಶನ್, ನಾವು ಹೆಂಗೆ ತಗ್ಗಿ ಬಗ್ಗೆ ನಡಿಬೇಕು, ಎಲ್ಲಿ ನಾವು ಯಾವ ಥರ ನಡ್ಕೊಬೇಕು ಅನ್ನೋದು ನಮಗೆ ಸೂಚಿಸ್ತಾನೇ ಇರ್ತದೆ ಪ್ರತಿಯೊಂದು. ಆಮೇಲೆ ನಮ್ಮ ಸಾಹೇಬ್ ಹೇಳ್ದಂಗೆ ಪ್ರತಿಯೊಂದು ನಮಗೆ ನಮ್ಮ ಆಫೀಸಿಗೆ ತುಂಬ ಕೆಲಸ ಮಾಡಿದೆ. ನಂಗೆ ಜಾಸ್ತಿ ತುಂಬ ಹೋಗ್ತದೆ, ಯಾಕಂದ್ರೆ ಪ್ರತಿ ದಿವಸ ನಾವಾಗಿಲ್ಲ ಅಂತಂದ್ರೂ ಅಲ್ಲಿ ವಿಸಿಟ್ ಕೊಟ್ಟೆ ಇಲ್ಲಿಗೆ ಬರೋದು. ಇವತ್ತಿಷ್ಟು ಕೆಲಸ ಆಗಿದೆ, ಇವತ್ತಿಷ್ಟು ಕೆಲಸ ಆಗಿದೆ. ನನಗೆ ದಿನ ಹೇಳೋರು ಅಲ್ಲಿ ಒಳ್ಳೆ ಗಿಡ ಹಾಕ್ಬಿಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ, ಚೆನ್ನಾಗಿನ್ನ ವೀಕ್ಷಣೆ ಮಾಡೋಣ ಅಂತೇಳಿ ನಾನು ಅದೇ ರೀತಿ ನಾನು ಅದೇ ಥರ ಇಂಟ್ರೆಸ್ಟ್ ತಗೊಂಡು ಅಲ್ಲಿ ಸುಮಾರು ಗಿಡಗಳನ್ನು ಕೂಡ ಇವತ್ತು ನೆಟ್ಟು ನಾವು ಇದು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಸಾಹೇಬರ ಒಂದು ಮಾರ್ಗದರ್ಶನ ನಮಗೆ ಮುಂದೇನೂ ಇದೇ ರೀತಿ ಇರಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮತ್ತು ಇಲ್ಲಿ ಏನು ಗಲಾಟೆ, ಇಲ್ಲಿ KGF ನನಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರೆ ಬೇಡ ಅಂತ ಇದ್ದೆ ನಾನು 2 ವರ್ಷ. ನನಗೆ ಬೇಡ KGF ಬೇಡ, ಬೇರೆ ಕಡೆ ಚಿಂತಾಮಣಿ ಹಾಕಿಬಿಡಿ, ನಾನು KGF ಹೋಗಲ್ಲ ಅಂತ ಇದ್ದೆ. ಚಿಂತಾಮಣಿ ಬೇಡ KGF ಹೋಗಪ್ಪ ಅಂದರು. ಇಲ್ಲಿ ಬಂತಂದರೆ ಏನೂ ಇಲ್ಲ ನನಗೆ ತೊಂದರೆ, ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆಲ್ಲ ಕಾರಣನೂ ನಮ್ಮ ಮೇಯ್ನ್ ಪಿಲ್ಲರ್ ಅಂತಂದರೆ ನಮ್ಮ ಸಾಹೇಬರು. ಏನೇ ಬಂದರೂ ಕೂಡ ನಮ್ಮ ಬ್ಯಾಕ್ ಇದ್ದು ಅವ್ರು ಅದನ್ನ ಅಲ್ಲಲ್ಲೇ ಸಾಲ್ವ್ ಮಾಡಿ ಪ್ರತಿಯೊಂದನ್ನು ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಒಂದು ರೀತಿ ನಮಗೆ ತಂದೆನೇ ಅಂತ ಹೇಳ್ಬೋದು ಈ ಒಂದು ಆಫೀಸಲ್ಲಿ. ಆ ರೀತಿ ನಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಣ್ಣ ಪುಟ್ಟ ಏನೇ ಆದ್ರೂ ಅದನ್ನ ಸರಿ ಮಾಡಿಕೊಂಡು ಒಂದು ಎಲ್ಲೂ ನಮ್ಮ KGF ಆಫೀಸು ಎಲ್ಲಿ ಯಾವುದೇ ರೀತಿಯೂ ನಾವು ಒಂದು ಕಡೆಯೂ ನಮಗೆ ಬೆರಳು ತೋರಿಸೋಂಥ ಕೆಲಸ ಆಗಿಲ್ಲ. ಇವತ್ತು ನಾನು ಟ್ರಾನ್ಸ್ಫರ್ ಕೇಳ್ತಾ ಇದ್ದೀನಿ. ಈಗ ನಂಗೆ ಬೇಡ, ನಂಗೆ ದೇವನಹಳ್ಳಿ ಕೊಡಿ, ಕೋಲಾರ ಕೊಡಿ, ಇಲ್ಲ ಚಿಕ್ಕಬಳ್ಳಾಪುರ ಕೊಡ. ಅವರೊಂದೇ ಮಾತಾಡೋದು, 2 ವರ್ಷದಿಂದ ನೀನು ಆಫೀಸಲ್ಲಿ ಇರೋದೇ ಗೊತ್ತಿಲ್ಲಪ್ಪ ನಮಗೆ, ಆ ಥರ ನಡ್ಕೊಂಡು ಹೋಗ್ತಾ ಇದೆ KGF ಆಫೀಸು, ನೀನು ಇನ್ನೂ ಒಂದು ವರ್ಷ ಅಲ್ಲೇ ಮಾಡು ಅಂತ. ಅದು ಕಾರಣ ಎಲ್ಲಿ ನೋಡಿ, ನಾವು ಕೆಲಸ ಮಾಡ್ಬೋದು, ಆದರೆ ನಮ್ಮ ಬ್ಯಾಕ್ ಪಿಲ್ಲರ್ ಯಾರು ಅಂತಂದರೆ ನಮ್ಮ ಸಾಹೇಬ್ರೆ. ಈ ಒಂದು ಆಫೀಸ್ ಚೆನ್ನಾಗಿ ನಡೀತದೆ ಅಂದರೆ ಮುಖ್ಯ ಕಾರಣ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಇನ್ನೂ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಇದೇ ಇರ್ತದೆ ಬೆಳಗ್ಗಿಂದ. ಅದಕ್ಕೆ ಒಂಥರ ನನ್ನ ಮನಸ್ಸು ನನ್ನ ಬಿಟ್ಟು ಅವ್ರು ಹೋಗ್ತಾ ಇಲ್ಲ, ಅವ್ರು ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗೆಲ್ಲ ಇದ್ದೀನಿ ಬೆಳಗ್ಗೆಯಿಂದ. ನಾನು ಇಷ್ಟನ್ನು ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಜಾಯಿನ್ ಆಗೋದಕ್ಕೆ ಹೊಸ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ನಮ್ಮ ಎಲ್ಲರ ಪರವಾಗಿ ನಮಸ್ಕಾರ ಹೇಳ್ತೀನಿ. ಮಲೆ ಸಾಹೇಬರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಎಲ್ಲಿ ಹೋದ್ರೂ ನಮಗೆ ಪರಿಚಯ ಇರುತ್ತೆ, ಫೋನ್ ಕಾಂಟ್ಯಾಕ್ಟ್ಸ್ ಇರುತ್ತೆ. ಡೈಲಿ ಬೆಳಗಿನಿಂದ ಮಾತಾಡೋದು, ಸಾಯಂಕಾಲದಲ್ಲಿ ಮಾತಾಡ್ತೀವಿ, ಏನು ಸರ್ ಹೆಂಗಿದೆ ಆಫೀಸ್ ಹೆಂಗಿದೆ ಅಂತ. ಅದರಿಂದ ಇನ್ನೊಂದು ಏನಂದರೆ ನಾವು ಹೆಂಗೆ ಕೋಆಪ್ರೇಟ್ ಕೊಡ್ತಾ ಇದ್ದೀವೋ ಸಾಹೇಬ್ರಿಗೆ, ಆ ಥರ ಅವ್ರಿಗೂ ಕೊಡಬೇಕಂತ ನನ್ನ ಕಡೆಯಿಂದ ನಿಮ್ಮೆಲ್ರಿಗೆ ಒಂದು ವಿನಂತಿ. ಏನು ಕೋಆಪ್ರೇಟ್ ಕೊಡ್ತೀರಾ? ಸೌಂಡೇ ಇಲ್ಲ, ಹೆಂಗಿರ್ಬೇಕು ಸೌಂಡು? ಕೋಆಪ್ರೇಟ್ ಕೊಡ್ತೀರಾ? ಕೊಡಬೇಕು ಅಂತ ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಅಷ್ಟೇನಾ? ಒಂದು ಆಟೋನ ಹಿಡಿಯೋದಿಲ್ಲ. ನಮ್ಮ ಇನ್ಸ್ಪೆಕ್ಟರ್ ಸಾರ್ ಹಂಗೆ, ಅಣ್ಣ ಏನಾನ ಔಟ್ಸೈಡ್ನಲ್ಲಿ ಯಾವುದೇ ಆಟ ಬಂದರೆ ಇಟ್ಬಿಡ್ತೀನಿ ಅಣ್ಣ, ಒಳಗೆ ಬರಲ್ಲಣ್ಣ. ಯಾಕೆಂದರೆ ಹಂಗಿದೆ ಪರಿಸ್ಥಿತಿ. ಇಲ್ಲಿ ಎಲ್ಲ ಬಡವರು 10 ರೂಪಾಯಿ 20 ರೂಪಾಯಿಗೆ ಓಡಿಸ್ತೀವಿ. ಬೆಂಗಳೂರು ಥರ ಮೀಟ್ರ್ ಇಲ್ಲ ಇಲ್ಲಿ, ಓಡಿಸ್ಬಿಟ್ಟು ಜೀವನ ಮಾಡೋರು. ಬಟ್ ಎಜುಕೇಟೆಡ್ ಇದ್ದಾರೆ, ಆಟೋ ಡ್ರೈವರ್ಸು 90% ಎಜುಕೇಟೆಡ್ ಆ ಥರ ಇದ್ದಾರೆ. ಇಲ್ಲಿ ಆಗಲಿ, ಬಂಗಾರಪೇಟೆ ಆಗಲಿ, ಮಾಲೂರು ಆಗಲಿ. ಅದರಿಂದ ನಾನು ನಮ್ಮ ಸಾಹೇಬರಿಗೆ ಅಷ್ಟೇ ನೋಟಿಸು, ಒಂದು ಇನ್ಫಾರ್ಮೇಷನು. ಏನು ಸರ್, ನಾವು ಹಿಂಗಿದ್ರೆ ಸಾಹೇಬ್ರು ಹಂಗೆ ನಮ್ಗೆ ಕೋಆಪ್ರೇಟ್ ಕೊಟ್ಟರೆ ನಾವು ಕೋಆಪ್ರೇಟ್ ಕೊಟ್ಕೊಂಡು ಹೋಗ್ತೀವಿ. 4 ವರ್ಷ ಕಣ್ಣು ಮುಚ್ಕೊಂಡು ಹಾಕ್ಬಿಡುತ್ತೆ ಸಾಹೇಬ್ರು. 4 ವರ್ಷ ಇರಲಿ 10 ವರ್ಷ ಇರಲಿ ಕೋಆಪ್ರೇಟ್ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಥವಾ ಸಾರ್ವಜನಿಕರಾಗಿರ್ಬೋದು, ಅವರೆಲ್ಲರಿಗೂ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿವರೆಗೂ ಏನು ನೀವೆಲ್ಲ ಕೆಲಸ ಮಾಡ್ಕೊಂಡ್ಬಂದಿದ್ದೀರಿ, ಇವರೆಲ್ಲ ನಮ್ಮ ಮೇಲೆ ಕೆಲಸ ತೊಗೊಂಡಿದ್ದೀರಿ. ಅದೇ ರೀತಿಯಾಗಿ ರಾಜ್ಕುಮಾರ್ ಹೇಳಿದಂಗೆ ನಮಗೇನು ಕೋಆಪ್ರೇಟ್ ಮಾಡ್ತೀವಿ ಅದೇ ಥರ ನಿಮಗೆ ನಮ್ಮ ಕಡೆ ಸರ್ವಿಸ್ ಸಿಗುತ್ತೆ. ಹಾಗಾಗಿ ನೀವೇನು ಕೋಆಪ್ರೇಟ್ ಮಾಡಿದ್ದೀರಿ ಇಷ್ಟು ದಿನ ಜೊತೆಯಲ್ಲಿ ಅದೇ ರೀತಿ ನಮ್ಗೆ ಮುಂದುವರಿಸ್ಬೇಕು ನನ್ನ ಜೊತೆಯಲ್ಲಿ ಅಂತ ಕೇಳ್ಕೊತೀನಿ. ಒಂದು ವಿಷಾದದ ಸಂಗತಿ ಏನಪ್ಪ ಅಂದರೆ, ಇಷ್ಟು ವರ್ಷ ಪಾಪ ಇವರು ಪಾಷಾ ಅವರು ಕೆಲಸ ಮಾಡಿದ್ರು, ಹೊಸ ಬಿಲ್ಡಿಂಗ್ ಉದ್ಘಾಟನೆಗಿಲ್ಲ ಅವರು. ಹಾಗಾಗಿ ಅವರು ಸ್ಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ, ಕೆಲಸ ಎಲ್ಲ ಕಡೆ ಒಳ್ಳೆ ಹೆಸರಿದೆ. ಹಾಗೆ ಮುಂದಿನ ಕಚೇರಿನಲ್ಲಿ ಹೋಗಿ ಅಲ್ಲಿದ್ದ ಥರ ಸ್ಪೋರ್ಟಿವ್ ಆಗಿ ಕೆಲಸ ಮಾಡಿ
ಒಳ್ಳೆ ಹೆಸರು ತಗೊಳ್ಳಿ ಅಂತ ಕೇಳ್ಕೊತೀನಿ. ಹಾಗಂತೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕೊಲೀಗು ನನ್ನ ಜೊತೆ ನಾನು ಅವರು ಕೋರಮಂಗಲದಲ್ಲಿ ಕೆಲಸ ಮಾಡಿದ್ವಿ. ನಮ್ಮ ಗಜೇಂದ್ರ ಬಾಬು ಹೊಸ ಇಲ್ಲಿಗೆ ARTO ಅವ್ರಿಗೂ ನಾನು ಇಲ್ಲಿ ಸ್ವಾಗತ ಕೊಡ್ತೀನಿ. ಆಮೇಲೆ ನಮ್ಮ ಇನ್ಸ್ಪೆಕ್ಟ್ರು, ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಡ್ರೈವಿಂಗ್ ಸ್ಕೂಲ್ ಪ್ರಿನ್ಸಿಪಾಲ್ರು, ಸಾರ್ವಜನಿಕರು, ನಮ್ಮ ರೆಡ್ಡಿ ರಾಜ್ಕುಮಾರು ಎಲ್ಲರಿಗೂ ನಮಸ್ಕಾರ. ಈಗ 4 ವರ್ಷ ನಾನು ಇಲ್ಲಿ ಯಾವ ಥರ ಕಳೆದಿದ್ದೀನಿ ಅನ್ನೋದೇ ಗೊತ್ತಾಗಲಿಲ್ಲ. ನಿಮಗೆಲ್ಲ ಕೋಆಪ್ರೇಷನ್ನು ಇದರಲ್ಲಿ ಸ್ಟಾರ್ಟಿಂಗ್ ವೆಂಕಟೇಶ್ವರಲ್ಲೂ ಡ್ಯೂಟಿ ರಿಪೋರ್ಟ್ ರಿಲೀವ್ ಆಗಬೇಕಾದ್ರೆ ನಾನು ಬಂದಲ್ಲ, ಅವತ್ತೇ ಇದೇ ಥರ ಫಂಕ್ಷನ್ ಇಲ್ಲೇ ಮಾಡಿದ್ವಿ. ಅವಾಗ ಹೇಳಿದ್ದೆ ನಮ್ಮ ಭಾಷಣದಲ್ಲಿ, ನಿಮ್ಮ ಶಾಲು ಹಾರ ಸತ್ಕಾರ ಏನೂ ಮಾಡ್ದಿದ್ರು ನನಗೆ ಕೋಆಪ್ರೇಷನ್ ಮಾಡಿ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ. ಅದೇ ಥರನೇ ಆಯಿತು. 4 ವರ್ಷ ಆಯಿತು, ಎಲ್ಲರೂ ಕೋಆಪ್ರೇಷನ್ ಮಾಡಿದ್ವಿ. ಆಮೇಲೆ ನಾನು ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡೋದು, ಹಂಗೆ ಅದೇ ಥರನೂ ನಾನು ನಡ್ಕೊಂಡಿದ್ದೀನಿ. ಕೆಲಸ ಮಾಡಿ ತೋರಿಸಿದ್ದೀನಿ. ಆಫೀಸು ಒಂದು ಲೆವೆಲಿಗೆ ತಂದಿದ್ದೀನಿ. ಹೊಸ ಬಿಲ್ಡಿಂಗು ಕಟ್ಸಿದ್ದೀವಿ. ಇನಾಗ್ರೇಷನ್ ಆಗ್ತದೆ. ನಾವು ಇಲ್ದಿದ್ರೂ ಚಿಂತೆ ಇಲ್ಲ. ಇವತ್ತಿಲ್ಲ ನಾಳೆ ಯಾರಾದರೂ ಒಂದು ಮಾಡ್ತಾರೆ, ಆವಾಗ ಇನಾಗ್ರೇಷನ್ ಆಗಬೇಕಾದ್ರೆ ಬರ್ತೀನಿ, ಏನು ಚಿಂತೆ ಇಲ್ಲ. ಎಲ್ಲರಿಗೂ ಥ್ಯಾಂಕ್ಸು, ಎಲ್ಲ ಕೋಆಪ್ರೇಷನ್ ಮಾಡಿದ್ದಕ್ಕೆ. ಆಮೇಲೆ ಹೊಸ ಬಿಲ್ಡಿಂಗ್ ಟೈಮ್ನಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ KGFನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಓಡಾಡಿದ್ದೀನಿ. ಎಲ್ಲರೂ ಕೋಆಪ್ರೇಷನ್ ಮಾಡಿದ್ದಾರೆ. ನಮ್ಮ MLA ಮೇಡಮಿಂದ ಹಿಡಿದು ಎಲ್ಲರೂ ಅಷ್ಟೇ, ಎಲ್ಲರೂ ಕೋಆಪ್ರೇಷನ್ ಮಾಡಿದ್ದಾರೆ. ಯಾರ್ದು ಏನು ತೊಂದರೆ ಆಗಲಿಲ್ಲ. ಅವರೆಲ್ಲ ಸಹಕಾರ ಮಾಡಿದ್ದಕ್ಕೇ ಆ ಬಿಲ್ಡಿಂಗ್ ಆ ಥರ ರೆಡಿ ಆಯಿತು. ಆಮೇಲೆ ಆಫೀಸ್ ವಿಚಾರದಲ್ಲೂ ಅಷ್ಟೇ, ಹೊಸಬ್ರು 4 ಜನ ಬಂದರು ನನ್ನ ಪೀರಿಯಡಲ್ಲಿ. ಮೀನಾಕ್ಷಿ, ಸುಹೇಲು, ಸುಬ್ರಹ್ಮಣ್ಯ 5 ಜನ. ಆಮೇಲೆ ಶ್ರೀನಿವಾಸು, ಮುನಿಕೃಷ್ಣ ಕೆಲಸ ಮಾಡ್ತಾರೆ ಚೆನ್ನಾಗಿ, ಒಳ್ಳೆ ಸೂಪರ್ವೈಸಿಂಗ್ ಕೆಲಸ. ಹಂಗಾಗಿ ನಮ್ಮ ಬಿಟ್ಟು ಸುಹೇಲ್ ಗತಿ ಏನಾಗುತ್ತೋ. ಆಮೇಲೆ ಆಟೋ ರಿಕ್ಷಾದಲ್ಲಿ ಇದ್ರ ಆಫೀಸ್ ಬಿಟ್ಟು ಹೋಗೋಕ್ಕೆ ಏನಂದ್ರೆ ಏನಿರಲಿಲ್ಲ. ಒಂದು ಲೆಕ್ಕದಲ್ಲಿ ನಾನು ಬಂದಾಗ ಇಡೀ ರೂರಲ್ ಡಿವಿಷನಲ್ಲಿ ಸ್ಟೇಟಲ್ಲೇ ಫಸ್ಟ್ ನಾವು ಇನಾಗ್ರೇಷನ್ ಮಾಡಿಸಿದ್ದೆ. ಅದು ಗವರ್ನೆನ್ಸು ನಾವೇ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ರೂರಲ್ ಡಿವಿಷನಲ್ಲಿ JCT ಮೇಡಮ್ನ ಕರೆಸಿ ಇನಾಗ್ರೇಷನ್ ಮಾಡಿಸಿದ್ವಿ. ಹಾಗೇನೆ ಆಮೇಲೆ ಚಲನವಲನ ವಹಿ ಇರಲಿಲ್ಲ, ಕ್ಯಾಶ್ ರಿಜಿಸ್ಟರ್ ಇರಲಿಲ್ಲ, CPR ಇರಲಿಲ್ಲ, ಆಮೇಲೆ ಪ್ರಾಸಿಕ್ಯೂಷನ್ ರಿಜಿಸ್ಟರ್ ಇರಲಿಲ್ಲ, ಒಂದು ಕೇಸು ಹಾಕಿರಲಿಲ್ಲ. ಅವೆಲ್ಲ ರೆಡಿ ಮಾಡಿ ಇವಾಗ ಯಾರೇ JCT ಬಂದ್ರೂ ಅವ್ರದ್ದು ಆಫೀಸ್ ಕರೆಕ್ಟ್ ಇದೆಯಪ್ಪ, ಅಲ್ಲೇನು ಇನ್ಸ್ಪೆಕ್ಷನ್ ಬೇಕಾಗಿಲ್ಲ, ಬೇರೆ ಕಡೆ ಹೋಗಿ ನಡೀರಿ ಅಂತ. ಇಲ್ಲಿ ಬರೋದೇ ಇಲ್ಲ ನಮ್ಮಲ್ಲಿ ಮೇಡಮ್. ಯಾಕಂದರೆ ಅವ್ರು ಏನು ಕೇಳ್ತಾರೆ ಅನ್ನೋದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ. ಆಫೀಸ್ ವಿಚಾರದಲ್ಲಿ, ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ, ಪಬ್ಲಿಕ್ ಜೊತೆ ಬೇರೆ ಏನೇ ಕೆಲಸಗಳಿದ್ರೂ ಒಂದು ಲೆವೆಲಿಗೆ ತಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲರೂ ನೀವು ಸಹಕಾರ ಮಾಡಿದ್ದೀರಾ. ನೋಡೋಣ, ನಮ್ಮ ಅದೃಷ್ಟ ಇದ್ದರೆ ಇನ್ನೊಂದು ಸರಿ ಏನಾದರೂ ಬಂದರೆ ಕೋಲಾರಕ್ಕೆ ಬಂದ್ರೂ ಬರ್ಬೋದು. ನೆಕ್ಸ್ಟು ಮುಂದಿನ ವರ್ಷಗಳಲ್ಲಿ ಏನಾದರೂ ಚಾನ್ಸ್ ಇದ್ದರೆ, ದೇವರು ದಯಪಾಲಿಸಿದ್ರೆ ಆವಾಗ ಮತ್ತೆ ಸಿಗ್ತೀವಿ. ಏನು ಬೇಜಾರಾಗೋದು ಬೇಕಾಗಿಲ್ಲ. ಹಂಗಾಗಿ ಎಲ್ಲರಿಗೂ ಕೋಆಪ್ರೇಷನ್, ಆ ಕೋಲಾರದಲ್ಲಿ ಇದ್ದಾಗಲೂ ಕೋಆಪ್ರೇಷನ್ ಮಾಡಿದ್ರು. ಹೌದು. ಆಮೇಲೆ ನಮ್ಮ ಡಿವಿಷನಲ್ಲಿ ಅಟ್ ಎ ಟೈಮು ಎಲೆಕ್ಷನ್ ಟೈಮ್ನಲ್ಲಿ ಕೋಲಾರ, KGF, ನಂಗ್ಲಿ 3 ಒಂದೇ ಸರಿ ಮಾಡಿದ್ದೀನಿ ನಾನು ಕೆಲಸ. ಒಂದು ಮಾಡೋಕ್ಕಾಗಲ್ಲ. ಈ ಇದರಲ್ಲಿ ಒಂದು ಆಫೀಸ್ ಮಾಡೋದೇ ಕಷ್ಟ ಇದೆ. ಅಂಥದ್ರಲ್ಲಿ ಕೋಲಾರ, KGF, ನಂಗ್ಲಿ 3 ಎಲೆಕ್ಷನ್ ಟೈಮ್ನಲ್ಲಿ ಮಾಡಿದ್ದೀನಿ. ಅದನ್ನು ಆ ಥರ ಅವಾಗ್ಲೂ ಅಷ್ಟೇ ನಮ್ಮ ಸ್ಟಾಫ್ ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ಈ ಲಾಸ್ಟ್ ಎಲೆಕ್ಷನ್ ಟೈಮ್ನಂತೂ ಶ್ರೀನಿವಾಸ ಮೂರ್ತಿ ಒಬ್ಬರೇ ಹ್ಯಾಂಡಲ್ ಮಾಡಿದ್ರು. ಅವಾಗ ಅದಕ್ಕೆ ಮುಂಚೆ ನಮ್ಮ ಕಮಲ್ ಬಾಬು ಮಾಡಿದ್ರು. KR Pro ಇನ್ಸ್ಪೆಕ್ಟರ್ಗಳೂ ಕೋಆಪರೇಷನ್ ಚೆನ್ನಾಗಿ ಮಾಡಿದ್ರು. ಹಂಗಾಗಿ ಈ ರೀಜನಲ್ಲಿ ನಾನು ಸಕ್ಸಸ್ ಆಗೋಕ್ಕೆ ನಿಮ್ಮ ಸಹಕಾರನೇ ಮುಖ್ಯ ಕಾರಣ. ಅದ್ರ ಜೊತೆಗೇ ನಮ್ಮ ಅದೃಷ್ಟನೂ ಇತ್ತು ಅಂತ ಅಂದ್ಕೊತೀನಿ. ಹಂಗಾಗಿ ಎಲ್ಲರಿಗೂ ಶುಭ ಕೋರ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಇನ್ನೊಂದಿದೆ ತಲೆವರ್ ಅದು ಅವ್ರ
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.